ಲಾ ಆಫ್ ಎಸಂಪ್ಷನ್. ನಮ್ಮಲ್ಲಿ ತುಂಬ ಜನರ ನಂಬಿಕೆ ಏನು ಅಂದರೆ, ನಾವು ನಮ್ಮ ಗುರಿ ಪೂರ್ತಿ ಆದರೆ, ನಮ್ಮ ಆಸೆ ಈಡೇರಿದರೆ ನಾವು ಖುಷಿಯಾಗಿರ್ತೀವಿ ಅಂದ್ಕೊಳ್ತಾರೆ. ಕನಸನ್ನು ಪೂರೈಸಿಕೊಳ್ಳಿಕ್ಕೆ ತುಂಬ ಶ್ರಮ ಪಡ್ತಾರೆ. ಆದರೆ ಶಾಂತ ಮನಸ್ಸಿನಿಂದಲ್ಲ. ಪ್ರತಿಕ್ಷಣ ಏನೋ ಚಡಪಡಿಕೆ, ಟೆನ್ಷನ್ನು, ಆಂಗ್ಸೈಟಿ. ಯಾಕೆಂದರೆ ಇದು ಆಗುತ್ತೋ ಇಲ್ವೋ ಅನ್ನೋ ಅನುಮಾನ. ನಾವೆಲ್ಲರೂ ಬಯಸ್ತೀವಿ ಆಸೆ ಪೂರೈಸಲಿ ಅಂತ. ಈ ಆಗುತ್ತೋ ಇಲ್ವೋ, ಇದು ಆಗಲ್ಲ ಇಲ್ಲ ಅನ್ನೋ ಕಡೆ ನಮ್ಮ ಎನರ್ಜಿನ ಡೈವರ್ಟ್ ಮಾಡ್ತದೆ ಹೊರತು ಅಬಂಡೆನ್ಸ್ ಕಡೆ ಅಲ್ಲ. ಇಲ್ವಲ್ಲ, ಬೇಕು, ಅದಕ್ಕೋಸ್ಕರ ತಾನೇ ಶ್ರಮ ಪಡ್ತಾ ಇರೋದು. ಹಾಗಾದರೆ ಏನು ಮಾಡೋದು? ಇದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಾವು ಲಾ ಆಫ್ ಎಸಂಪ್ಷನ್ನ ತಿಳ್ಕೊಂಡ್ರೆ ನಾವು ನಮ್ಮ ಗುರಿ, ಆಸೆ, ಬಯಕೆನ ಬೇಗ ಮ್ಯಾನಿಫೆಸ್ಟ್ ಮಾಡ್ಬೋದು, ಫಾಸ್ಟಾಗಿ ರಿಸಲ್ಟ್ ಪಡಿಬೋದು. ನೆವಿಲ್ ಗೋಡಾರ್ಡ್, ಅಮೇರಿಕಾದ ಫಿಲೋಸೋಫರ್ ಮತ್ತು ಆಥರ್, ಅವರ ಈ ಲಾ ಏನು ಹೇಳುತ್ತಂದರೆ, ಇದು ರಿವರ್ಸ್ ಅಪ್ರೋಚ್ನ ಅಂದರೆ ಹಿಮ್ಮುಖ ವಿಧಾನನ ಅಳವಡಿಸಿಕೊಳ್ಳೋದ್ರ ಬಗ್ಗೆ. ಅಂದರೆ ಸೀದಾ ಎಂಡ್ ಮೇಲೆ ಫೋಕಸ್ ಮಾಡಲಿಕ್ಕೆ ಹೇಳ್ತಾರೆ. ನಿಮ್ಮ ಗುರಿ ಈಡೇರಿದೆ ಅಂತ ಭಾವನೆಯಲ್ಲಿರೋದು. ಅಂದರೆ ನಿಮ್ಮ ಗುರಿ ಪೂರ್ತಿ ಆದರೆ ನೀವು ಹ್ಯಾಪಿಯಾಗಿರ್ತೀರಲ್ವ, ಆ ಹ್ಯಾಪಿನ ಫೀಲ್ ಮಾಡೋದು. ನಿಮ್ಮ ಗುರಿ ಈಡೇರಿದ್ರೆ ನೀವೆಷ್ಟು ಖುಷಿ ಆಗ್ತಿರೋ ಆ ಖುಷಿನ ಪ್ರೆಸೆಂಟ್ ಮೂಮೆಂಟಲ್ಲಿ ಅನುಭವಿಸ್ಬಿಡೋದು. ಫ್ಯೂಚರ್ನ ಪ್ರೆಸೆಂಟಿಗೆ ತರೋದು. ಮುಂದೆ ಖುಷಿಯಾಗಿರೋದಲ್ಲ, ಈಗ ಖುಷಿಯಾಗಿರೋದು. ಆ ಗುರಿ ಈಡೇರಿದ ಮೇಲೆ ನಾನು ಖುಷಿಯಾಗಿರ್ತೀನಿ ಅನ್ನೋದಲ್ಲ, ಆ ಗುರಿ ಈಗ ಈಡೇರಿದೆ, ಈಗ ಖುಷಿಯಾಗಿರೋದು. ಇದನ್ನೇ ನಾನು ರಿವರ್ಸ್ ಅಪ್ರೋಚ್ ಅಂತ ಹೇಳಿದ್ದು. ಥಿಂಕ್, ಫೀಲ್, ಆ್ಯಕ್ಟ್. ನಿಮ್ಮ ಆಸೆ ಈಡೇರಿದ ಮೇಲೆ ನೀವು ಹೇಗಿರ್ತೀರ ಆ ರೀತಿ ಇರೋದು. ಈ ಥಿಯರಿ ಪ್ರಕಾರ ಯಾವುದನ್ನು ನೀವು ನಂಬ್ತಿರೋ ಅದು ನಿಜ ಆಗ್ತದೆ. ಆದರೆ ನಮ್ಮ ನಂಬಿಕೆ ಏನು ಅಂದರೆ, ಈಗೇನು ನಡೀತಾ ಇದೆಯೋ ಅದು ನಿಜ ಅಂತ ನಂಬ್ತೀವಿ. ಜೇಬಲ್ಲಿ 1 ರೂಪಾಯಿನೂ ಇಲ್ಲ, 1 ಲಕ್ಷ ಇದೆ ಅಂದರೆ ಆ ಭಾವನೆ ನಮ್ಗೆ ಬರಲ್ಲ. ನಾವೇನು ನಂಬ್ತೀವಿ ಅಂದರೆ, ಜೇಬಲ್ಲಿ ಈಗ ಎಷ್ಟಿದೆ, ನಮ್ಮ ಫೋನ್ಪೇದಲ್ಲಿ ಎಷ್ಟು ಕಾಣ್ತಾ ಇದೆ ಅಷ್ಟೇ ಹಣ. ಆದರೆ ಈ ಲಾನ ಅಪ್ಲೈ ಮಾಡಿಕೊಂಡು ನಂಬಿ ನಿಮ್ಮ ಬಿಲೀಫ್ ಸಿಸ್ಟಮ್ನ ಚೇಂಜ್ ಮಾಡಿಕೊಂಡ್ರೆ, ನಮ್ಮ ಮಾನ್ಯತೆ ಏನು ಅವು ಚೇಂಜ್ ಮಾಡಿಕೊಂಡ್ರೆ ನಾವು ಜೀವನದಲ್ಲಿ ಬದಲಾವಣೆ ಕಾಣಬಹುದು. ನಮಗೇನು ಬೇಕೋ ಅದೆಲ್ಲ ನಮ್ಮ ಒಳಗಡೆ ಇದೆ. ನಾವೇನು ನಂಬ್ತೀವೋ ಅದೇ ಆಗ್ತದೆ. ನೀವು ಕೇಳಿರ್ತೀರ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ರಿಯಾಲಿಟಿ ಅಂತ. ಲಾ ಆಫ್ ಅಸಂಪ್ಷನ್ ನಿಮಗೆ ನಿಮ್ಮ ಈ ಕ್ರಿಯೇಟರ್ ಮೇಲೆ ಗಮನ ಕೊಡಲಿಕ್ಕೆ ಹೇಳ್ತದೆ. ನೀವು ಯಾವುದೇ ವಸ್ತುನ ಅಟ್ರಾಕ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ನೀವೇನು ಬಯಸ್ತೀರೋ ಅದು ನಿಮ್ಮ ವೈಬ್ರೇಷನ್, ಕಾನ್ಷಿಯಸ್ನೆಸ್ನ ಅಸ್ತಿತ್ವದಲ್ಲಿದೆ. ಅದನ್ನು ರಿಯಾಲಿಟಿಗೆ ಬದಲಾಯಿಸ್ಬೋದು. ಅದು ಯಾವಾಗ ಆಗುತ್ತೆ ಅಂದರೆ, ನಿಮ್ಮಲ್ಲಿ ನೀವು ವಿಶ್ವಾಸ ಇಡಬೇಕು. ನೀವು ನಿಮ್ಮ ಕ್ರಿಯೇಟಿವ್ ಪವರ್ ಮೇಲೆ ಭರವಸೆ ಇಡಬೇಕು. ಎಷ್ಟು ಸಲ ನೀವು ಅಂದ್ಕೊಂಡಿದ್ದು ಆಗಿಬಿಡ್ತದೆ. ಯಾಕಂದರೆ ನಿಮಗೆ ಗೊತ್ತಿಲ್ಲದೇನೋ ನೀವು ಆ ಪ್ರಿನ್ಸಿಪಲ್ನ ಯೂಸ್ ಮಾಡಿರ್ತೀರ. ಹೊರಗಡೆ ಏನಾದರೂ ಬದಲಾಯಿಸಬೇಕು ಅಂದರೆ ನಾವು ನಮ್ಮ ಒಳಗಡೆ ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ಕೆಲಸ ಮಾಡಬೇಕು. ನಿಮ್ಮ ಸ್ಟೇಟ್ ಆಫ್ ಮೈಂಡ್ ರೆಡಿ ಆಗಬೇಕು. ಏನಾದರೂ ಪಡಿಬೇಕು, ಆ್ಯಕ್ಟಿವ್ ಮಾಡಬೇಕು ಅಂದರೆ ನಮ್ಮ ಸ್ಟೇಟ್ ಆಫ್ ಮೈಂಡ್ ಸಹ ತುಂಬ ಅವಶ್ಯಕ. ನಮ್ಮ ಸ್ಟೇಟ್ ಆಫ್ ಮೈಂಡ್ ಯಾವ ರೀತಿ ಇದೆ ಅದರ ಮೇಲೆ ನಮ್ಮ ಆ್ಯಕ್ಷನ್ ಅವಲಂಬನೆ ಆಗಿರ್ತದೆ. ಎಷ್ಟೇ ಕಠಿಣ ಪರಿಸ್ಥಿತಿ ನೀವು ಎದುರಿಸ್ತಾ ಇದ್ದರೂ ನಿಮಗೆ ನಂಬಿಕೆ ಇರ್ತದೆ, ನಾನು ಗೆದ್ದೇ ಗೆಲ್ತೀನಿ ಅಂತ. ನಿಮ್ಮ ಎನರ್ಜಿ ಲೆವೆಲ್ ಹೈ ಇರ್ತದೆ, ನೀವು ಫೋಕಸ್ಡ್ ಆಗಿರ್ತೀರ. ನೀವು ಏನೇ ಲಾ ಬಳಸಬೇಕಂದ್ರೂ ಒಂದಂತೂ ಕಾಮನ್, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್. ನಾವು ಈ ಲಾನ ದಿನನಿತ್ಯದ ಜೀವನದಲ್ಲಿ ಹೇಗೆ ಉಪಯೋಗಿಸ್ಬೋದು ಅಂದರೆ, ಮೊದಲು ನಮಗೆ ನಮ್ಮ ಗುರಿ ಬಗ್ಗೆ ಸ್ಪಷ್ಟತೆ ಇರಬೇಕು. ಯಾಕಂದರೆ ವಿಜುವಲೈಸೇಷನ್ ಮಾಡುವಾಗ ನಿಮ್ಮ ದೇಹ, ಮನಸ್ಸು, ಆತ್ಮ ಫೀಲಿಂಗಿಗೆ ಬರಬೇಕಾಗ್ತದೆ. ಅದು ನನಗೆ ಸಿಕ್ಕಿದೆ, ಆ ಗುರಿ ಈಡೇರಿದೆ ಅನ್ನೋ ಒಂದು ಭಾವನೆ ಬರಬೇಕು. ಅಲ್ಲಿಂದನೇ ಎಂಡ್ ಗೋಲ್ ಏನಿದೆ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅಂದರೆ ನೀವು ಗುರಿ ಏನು ಇಟ್ಕೊಂಡಿದ್ದೀರೋ, ನೀವು ಒಂದು ಮನೆ ಕಟ್ಟಬೇಕು ಅಂದರೆ ಮನೆ ಕಟ್ಟಾಗಿದೆ, ಇವತ್ತು ಮನೆ ಪ್ರವೇಶ, ನಾನು ಯಾವ ರೀತಿ ಫೀಲ್ ಮಾಡ್ತೀನಿ. ಅಥವಾ ನಾನು ಕೆಲಸ ಹುಡುಕ್ತಾ ಇದ್ದೀನಿ ಅಂದ್ಕೊಳ್ಳೋಣ, ಇವತ್ತು ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಸಿಕ್ಕಿದೆ, ನಾನು ಯಾವ ರೀತಿ ಫೀಲಿಂಗಲ್ಲಿ ಇರ್ತೀನಿ, ನನ್ನ ಭಾವನೆ ಯಾವ ರೀತಿ ಇರ್ತದೆ. ಅಂದರೆ ಈ ರೀತಿ ಎಂಡದಿಂದ ಸ್ಟಾರ್ಟ್ ಮಾಡೋದು. ಕೆಲಸ ಸಿಗ್ತದೆ ಅಲ್ಲ, ಕೆಲಸ ಸಿಕ್ಕಿದೆ, ಆವಾಗ ನನ್ನ ಭಾವನೆ ಯಾವ ರೀತಿ ಇರ್ತದೆ ಅದನ್ನು ಈಗ ಫೀಲ್ ಮಾಡೋದು. ಅಂದರೆ ವಿಜುವಲೈಸೇಷನ್ ಮಾಡಬೇಕಾದ್ರೆ ನಮ್ಮ ಕಣ್ಣು ಅದನ್ನು ಸ್ಪಷ್ಟವಾಗಿ ನೋಡೋ ಆಗಿರಬೇಕು. ಕಿವಿ ಅಲ್ಲೇನು ನಡೀತಾ ಇದೆ ಸರೌಂಡಿಂಗಲ್ಲಿ ಅದನ್ನು ಕೇಳಿಸ್ಕೊಳ್ಳೋ ಆಗಿರಬೇಕು. ಆ ರೀತಿಯ ಇನ್ವಾಲ್ವ್ಮೆಂಟ್ ನಮ್ಮಲ್ಲಿ ಇರಬೇಕಾಗ್ತದೆ. ನಮ್ಗೇನು ಬೇಕೋ ಅದನ್ನು ನಾವು ಫೀಲ್ ಮಾಡಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಂಬ್ತದೆ. ಯಾಕೆಂದರೆ ಅದಕ್ಕೆ ಕಲ್ಪನೆ ಮತ್ತು ರಿಯಾಲಿಟಿಯ ವ್ಯತ್ಯಾಸ ಗೊತ್ತಿಲ್ಲ. ನೀವು ಸ್ಪಷ್ಟವಾಗಿ ಅದನ್ನು ಫೀಲ್ ಮಾಡಿದಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅದನ್ನು ನಂಬ್ತದೆ ಮತ್ತು ಅದನ್ನು ನಿಜ ಮಾಡ್ತದೆ. ನೀವು ಇಂಟರ್ನಲಲ್ಲಿ ಹೊಸ ನಂಬಿಕೆಗಳನ್ನು ಪ್ಲ್ಯಾಂಟ್ ಮಾಡ್ತಾ ಬಂದರೆ ಅದು ಹೊರಗಡೆ ಜೀವನದಲ್ಲಿ ರಿಫ್ಲೆಕ್ಟ್ ಆಗ್ತದೆ, ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದೆ. ಯಾಕಂದರೆ ನಮ್ಮ ಹೊರಗಡೆಯ ಏನೇ ಪರಿಸ್ಥಿತಿ ಅದೆಲ್ಲ ನಮ್ಮ ಒಳಗಡೆ ಪ್ರಪಂಚದ ಪ್ರತಿಬಿಂಬ.
ಈಗ ನಮ್ಮ ಲೈಫಲ್ಲಿ ಏನು ನಡೀತಾ ಇದೆಯೋ ಏನೇನು ಆಗಿದೆಯೋ ಅದೆಲ್ಲ ನಮ್ಮ ಹಿಂದಿನ ವಿಚಾರ ಭಾವನೆಗಳ ಪರಿಣಾಮ. ಇದನ್ನು ಮತ್ತೆ ಚೇಂಜ್ ಮಾಡಲಿಕ್ಕಾಗಲ್ಲ. ಇದು 3D ರಿಯಾಲಿಟಿ. ಚೇಂಜ್ ಮಾಡಬೇಕಾಗಿರೋದು ನಮ್ಮ ಇಮ್ಯಾಜಿನೇಷನಲ್ಲಿ, ನಮ್ಮ ಇಂಟರ್ನಲಲ್ಲಿ. ಆವಾಗ ಅದು ಹೊರಗಡೆ ಮ್ಯಾನಿಫೆಸ್ಟ್ ಆಗ್ತದೆ.